ಸಾಮಾಜಿಕ ಅನಿಷ್ಟ ಪದ್ಧತಿಗಳು ಇಂದಿಗೂ ಜೀವಂತವಾಗಿರುವಂಥದ್ದು. ಬಹಿಷ್ಕಾರದಂಥ ಈ ಅನಿಷ್ಟ ಪದ್ಧತಿಗಳನ್ನು ತೊಲಗಿಸ್ಬೇಕು ಅಂತೇಳಿ ಅನೇಕ ಸರ್ಕಾರಗಳು ಕಾಯ್ದೆಗಳನ್ನು ತಂದರೂ ಇಲ್ಲಿಯವರೆಗೆ ಅವು ಜಾರಿಯಾಗ್ತಾ ಇಲ್ಲ. ಇದೇ ಈ ವಿಚಾರಕ್ಕೆ ಈಗ ಬಹಿಷ್ಕಾರದಂಥ ಅನಿಷ್ಟ ಪದ್ಧತಿ ಶಿಕ್ಷಣ ಸಚಿವರ ಊರಲ್ಲೇ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರ ಸ್ವಕ್ಷೇತ್ರ ಸೊರಬದಲ್ಲೇ ಅತಿ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಆ ಗ್ರಾಮಗಳ ಊರಿನ ಮುಖಂಡರು ಆ ಬಹಿಷ್ಕಾರದಿಂದ ಬೆಳಲ್ತಿರುವವರು ಈಗ ಆಗ್ರಹವನ್ನು ಮಾಡ್ತಿದ್ದಾರೆ. ನಮಗೆ ನ್ಯಾಯವನ್ನು ಕೊಡಿಸಿ ಅಂತೇಳಿ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ಇಲ್ಲಿ ಸಾಕಷ್ಟು ಕುಟುಂಬಗಳು ಇರುವಂಥದ್ದು. ಎಲ್ಲ ಕುಟುಂಬಗಳಿಗೆ ಆ ಊರಿನಲ್ಲಿ ಜಮೀನಿನ ವ್ಯಾಜ್ಯಗಳಿಗಾಗಿ ಬೇರೆ ಬೇರೆ ಕಾರಣಗಳಿಗಾಗಿ ಬಹಿಷ್ಕಾರಗಳನ್ನು ಹಾಕಿರುವಂಥದ್ದು. ಶಿಕ್ಷಣ ಸಚಿವರ ಸ್ವಕ್ಷೇತ್ರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರ ಸ್ವಕ್ಷೇತ್ರ ಸೊರಬ ತಾಲೂಕಿನಲ್ಲಿ ಬಹಿಷ್ಕಾರದಂಥ ಅನಿಷ್ಟ ಪದ್ಧತಿಗಳು ಸಾಕಷ್ಟು ತಲೆದೂರುತ್ತಿದ್ದಾವೆ. ಪ್ರತಿ ವರ್ಷಗಳು ಈ ರೀತಿಯ ಪ್ರತಿಭಟನೆಗಳಾಗ್ತವೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡ್ತಾರೆ, ಜಿಲ್ಲಾಡಳಿತಕ್ಕೆ ತಹಶೀಲ್ದಾರ್ಗಳಿಗೆ ಪ್ರತಿ ಸತಿ ಮನವಿಗಳು ಸಲ್ಲಿಸಿದ್ರು. ಈ ರೀತಿಯ ಅನಿಷ್ಟ ಪದ್ಧತಿಗಳು ಅಲ್ಲಿ ಜಾರಿ ಇರುವಂಥದ್ದು. ಹಾಗಾಗಿ ಸಾಕಷ್ಟು ಆಕ್ರೋಶವನ್ನು ಸರ್ಕಾರದ ವಿರುದ್ಧ, ಆಡಳಿತ ವ್ಯವಸ್ಥೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನಾನು ಇಲ್ಲಿ ಸಾಕಷ್ಟು ಜನರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನು ಸಮಸ್ಯೆ ಆಗ್ತದೆ? ಏನಕ್ಕೆ ನಿಮಗೆ ಬಹಿಷ್ಕಾರ ಆಗ್ತಿರೋದಂತ? ಸರ್, ನಮಗೆ ಬಹಿಷ್ಕಾರ ಆಗ್ತಾ ಇರೋದು ಅಂದರೆ ಈ ನಮ್ಮ ತಂದೆಯರ ಕಾಲದಿಂದನೂ ಜಮೀನನ್ನು ಮಾಡ್ಕೊಂಡು ಬರ್ತಾಯಿದ್ರು. ಖಾತೆ ಕಾಲಮ್ನಲ್ಲಿ ದೇವ್ರ ಹೆಸರು ಬರ್ತಾ ಇದೆ ಆ ಜಮೀನಿನಲ್ಲಿ. ಆ ಜಮೀನು ದೇವ್ರ ಜಮೀನು ಬಿಟ್ಕೊಡಿ ಅಂತ ಹೇಳಿ ಗ್ರಾಮಸ್ಥರು ನಮಗೆ ಬಲಾತ್ಕಾರವಾಗಿ ಹಿಂಸೆ ಕೊಡ್ತಾ ಇದ್ರು. ನಾವು ಮನೆಗಳಿಗೆ ಬಹಿಷ್ಕಾರ ಆಗಿರೋದು ಯಾವ ಊರು? ನಮ್ಮದು ಸೊರಬ ತಾಲೂಕು ಕುದುರೆಗಣೆ ಗ್ರಾಮ ಪಂಚಾಯಿತಿ ಬಂದು ತವನಂದಿ, ಶಿವಮೊಗ್ಗ ಡಿಸ್ಟಿಕ್ಕು. ಕುದುರೆಗಣೆ ಗ್ರಾಮದಲ್ಲಿ ಈ ಥರ ಬಹಿಷ್ಕಾರವಾಗಿ ನಮಗೆ 5 ವರ್ಷ ಆಗಿದೆ ಬಹಿಷ್ಕಾರ ಹಾಕಿ. ನಾವು ಮಾನ್ಯ ಸಚಿವರ ಹತ್ರನೂ ಹೋಗಿ ಮನವಿ ಸಲ್ಲಿಸಿ ಬಂದಿವಿ. ಸಚಿವರು ನಾ DC ಅವ್ರಿಗೆ ಹೇಳಿ ನಾನು ಅದನ್ನು ಸರಿಪಡಿಸ್ತೇನೆ ಅಂತ ಹೇಳಿದರು. 1 ವರ್ಷ ಆಯಿತು, ಅವರು ಇನ್ನೂ ಸರಿಪಡಿಸ್ನಲ್ಲ. SP ಅವರ ಹತ್ರನೂ ಹೋಗಿ ಮನವಿ ಸಲ್ಲಿಸಿದ್ವಿ, ಅವ್ರ ಗಮನಕ್ಕೂ ತಂದ್ವಿ. ಅವರು ಸಹ ಅವ್ರಿಗೆ ಕೊಟ್ಟಾಗ ಒಂದು ಊರಿಗೆ ಬಂದು ಸ್ವಲ್ಪ ಅಧಿಕಾರಿಗಳು ಬಂದು ಕೇಳಿ ತಪ್ಪನ್ನು ಹಿಡಿದು ಇನ್ಮೇಲೆ ಮಾಡಬೇಡ್ರಿ ಅಂತಲೂ ಹೇಳಿದರು. ಅದಕ್ಕೆ ಗ್ರಾಮಸ್ಥರು ಒಪ್ಕೊಂಡ್ರು. ಅಷ್ಟರ ಮೇಲೆ ಅವ್ರು ಬಂದು ಹೇಳಿದ ಮೇಲೆ ಮತ್ತು ಅದೇ ಥರ ಕಂಟಿನ್ಯೂ ಮಾಡಿದರು. ಮತ್ತು ಜಿಲ್ಲಾ ಅಧಿಕಾರಿ ಅವರಿಗೂ ಮನವಿ ತಂದು ಕೊಟ್ಟು ಹೋದ್ವಿ. ಜಿಲ್ಲಾ ಅಧಿಕಾರಿ ಅವರು ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿದ್ದಾರೆ. 7 ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿದ್ದಾರೆ. ಆ ಜಮೀನಿನಲ್ಲಿರೋದು 1 ಕುಟುಂಬ. ನಮ್ಮ ಒಂದೇ ಕುಟುಂಬ ಅಂತ 7 ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿದ್ದಾರೆ ಸರ್. ಆಮೇಲೆ ನಾವು ಇಷ್ಟೆಲ್ಲ ಮಾಡಿ ಎಲ್ಲ ಅಧಿಕಾರಿಗಳಿಗೂ 2-3 ಸರಿ ಮನವಿ ಸಲ್ಲಿಸಿದ್ದೀವಿ ನಮ್ಮ ಅರ್ಜಿಯನ್ನು. ಯಾರೂ ಸಹ ನಮಗೆ ಇದುವರೆಗೂ ನಮಗೆ ಯಾವ ಒಂದು ಫಲನೂ ದೊರಕಿಲ್ಲ, ನಮಗೆ ಯಾವ ನ್ಯಾಯನೂ ಕೊಡಿಸಿಲ್ಲ. ಅಮ್ಮ, ನಿಮಗೆ ಏನಕ್ಕೆ ಬಹಿಷ್ಕಾರ ಹಾಕಿರೋದು? ನಮಗೂ ಗದ್ದೆ ಬಗ್ಗೆ ಇದೆ ಗದ್ದೆ. ಒಂದೇ ಕುಟುಂಬ, ನಮ್ದೇ ಗದ್ದೆ. ಕುಟುಂಬಗಳು 7 ಕುಟುಂಬ. ಏನೇನು ಸಮಸ್ಯೆ ಮಾಡ್ತಾರ? ಸಮಸ್ಯೆ ಶಾಲೆ ಮಕ್ಕಳು ಮಾತಾಡಂಗಿಲ್ಲ, ನಮ್ಮ ಮಕ್ಕಳು ಅವ್ರ ಕೈ ಮಾತಾಡಂಗಿಲ್ಲ, ಅವ್ರ ಮಕ್ಕಳು ನಮ್ಮ ಕೈ ಮಾತಾಡ, ದೇವಸ್ಥಾನಕ್ಕೆ ಕಣ್ಕಾಯಿ ಹೋಗಂಗಿಲ್ಲ, ಏತಕ್ಕೂ ಹೋಗಂಗಿಲ್ಲ, ಮಾತಾಡಂಗಿಲ್ಲ. ಯಾರು ಒಂದು ಸೊನ್ನೆ ಸೂಕ್ಷ್ಮ ಮಾಡಿದ್ರು ಅಂದರೆ ಅವರಿಗೆ 5,000 10,000 ದಂಡ. ಯಾರು ಹಾಕೋದು ಇದನ್ನ? ಊರನ್ನೋರು, ಗ್ರಾಮನದವರು. ಆ ಥರ ಮಾಡ್ತಾರೆ. ಸಮಸ್ಯೆ ಆಗ್ತಿದೆ, ಭಾಳ ಸಮಸ್ಯೆ. ನಾವು ಇದ್ದದ್ದೇ 7 ಲೆಕ್ಕ ಆಗಿತ್ತು ನೋಡ್ರಿ. ಆ ನಮ್ನಿ ನಮ್ಗೆ ಕಿಳ್ಕೋತ್ರ ಕೊಡ್ತಾ ಇದ್ದಾರೆ. ನೀವು ಎಷ್ಟು ಜನ ಇದ್ದಾರಮ್ಮ? 7 ಕುಟುಂಬ. 7 ಕುಟುಂಬಕ್ಕೂ ಅದೇ ಥರ ಮಾಡ್ಯಾರ. ನಮ್ಮ ಸಲುವಾಗಿ ಅವರಿಗೂ ಹಿಂಸೆ ಕೊಟ್ಟಾರ. ಮಾತಾಡಬಾರ್ದು. ನೀರು ಬಿಡೋಂಗೆ ಹೇಳಿದ್ರೆ ಅವನು ಹೊಡಿತಾರೆ. ಅವನು ಹೊಡೆದು ದಂಡ ಹಾಕ್ತಾರೆ. ನಮ್ಮ ಕೈ ಮಾತಾಡಬೇಡ್ರಿ ನೀವು ಅಂತ ಅವನು ಇದು ಮಾಡ್ತಾನೆ. ಊರಿನವ್ರ ಜೊತೆ ಯಾರು ಮಾತಾಡಬಾರ್ದಂತೆ. ಮಾತಾಡಬಾರ್ದು, ಹಿಂಗೆ ಬೈಯದ ಮಾಡ್ತಾರೆ. ನಮಗೂ ಹೆಂಗಸ್ರಿ ದಂಡ ಹಾಕ್ತಾರೆ 15,000 ರೂಪಾಯಿ. ಎಷ್ಟು ವರ್ಷ ಆಯ್ತು ಸರ್ ಹಿಂಗೆ? 4 ರಿಂದ 5 ವರ್ಷ ಆಯ್ತು. 4 ರಿಂದ 5 ವರ್ಷ ಆಯ್ತು ಈ ರೀತಿ ಮಾಡೋದು. ನಮ್ಮನೆ ಯಾರ ಶವ ಆದರೆ ಅವ್ರು ಬರೋಂಗಿಲ್ಲ, ಅವ್ರ ಮನೆ ಶವ ಆದ್ರೆ ನಾವು ಹೋಗಂಗಿಲ್ಲ. ಆ ರೀತಿ ಒಂದು ಕಂಡೀಷನ್ ಮಾಡ್ಯಾರ. ಆಮೇಲೆ ನಮ್ಮ ಜೊತೆ ಯಾರೋ ಕದ್ದು ಮುಚ್ಚಿ 1-2 ಮಾತಾಡಿದ್ರೆ ಅವ್ರಿಗೆ ಗೊತ್ತಾದರೆ ಅವ್ರಿಗೆ 10,000 ರೂಪಾಯಿ ದಂಡ, ಹಿಡಿದು ಕೊಟ್ಟವನಿಗೆ 5,000 ರೂಪಾಯಿ ಬಹುಮಾನ. ಈ ರೀತಿಯಾಗಿ ನಡೆಸ್ತಾ ಇದ್ದಾರೆ ಕಾರ್ಬಾರ್. ಮೇನ್ ರೀಸನ್ ಏನು ಇದಕ್ಕೆ? ಏನು ಕಾರಣ ನಿಮಗೆ? ಇದು ರೀತಿ ನಮ್ಮ ಜಮೀನು 58 ವರ್ಷದಿಂದ ನಮ್ಮ ತಂದೆಯವರು ನಮ್ಮ ಅಜ್ಜರ ಕಾಲದಿಂದ ಮಾಡ್ತಾ ಬಂದಿದ್ರು. ಅದು ಈಗ ಕೋರ್ಟ್ನಲ್ಲಿದೆ. ಅದು ಕೋರ್ಟ್ನಲ್ಲಿ ಆಲ್ರೆಡಿ ನಡೀತಾ ಇದೆ. ಕಾನೂನು ಹೆಂಗೆ ಇದೆ ಹಾಗೆ ನಾವು ನಡ್ಕೊತೇವೆ. ಆದರೆ ಈ ಮಧ್ಯದಲ್ಲಿ ಅವರು ಬಹಿಷ್ಕಾರ ಹಾಕ್ಯಾರ. ನಮ್ಮ ಜಮೀನು ಕೋರ್ಟ್ನೊಳಗೆ ತೀರ್ಮಾನ ಆಗಲ್ಲವ್ರಿಗೆ ಅದನ್ನ ಬಿಡ್ರಿ, ದೇವಸ್ಥಾನಕ್ಕೆ ಬಿಟ್ಟು ನಮ್ಮ ಜೊತೆ ಕೈ ಜೋಡ್ತೀರಿ. ಊರಲ್ಲಿ ಓಡಾಡ್ಬೋದಾ? ರೋಡು ನೀರು ಅದಕ್ಕೆ ತೊಂದರೆ ಇಲ್ಲ. ನೀರಿಗೂ ತೊಂದರೆ ಕೊಟ್ಟಿದ್ರು ಒಂದು ಸರಿ. ಅದರದ್ದೆಲ್ಲ ನಾವು ಮೊಬೈಲ್ ರೆಕಾರ್ಡ್ ಮಾಡ್ಕೊಂಡೇವೆ. ಈ ನೀರುಗಂಟಿ ಹತ್ರ ಅವ್ರಿಗೆ ನೀರು ಬರಬೇಡ ಅಂತೇಳಿ ಅವ್ನಿಗೆ ಜೋರು ಮಾಡಿದ್ದು. ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಹಣಕಾಯಿ ಮಾಡ್ಸಂಗಿಲ್ಲ, ಯಾರ ಜೊತೆಗೆ ಮಾತಾಡೋಂಗಿಲ್ಲ.
ಈ ರೀತಿ ಸಮಸ್ಯೆ ಆಗ್ತದೆ. ಎಲ್ಲ ಎಣಿಸ್ತಾರೆ. ಹಾಂ, ಆದರೆ ಗ್ರಾಮ ಸಮಿತಿಯಿಂದ ಒಬ್ಬ ಕುಟುಂಬಗಳನ್ನು ಬಹಿಷ್ಕಾರ ಹಾಕ್ತಕ್ಕಂಥ ಅಧಿಕಾರ ಅವರಿಗೆ ಯಾವುದಕ್ಕೂ ಬರಲ್ಲ. ಅದರಲ್ಲೂ ಸೊರಬ ಕ್ಷೇತ್ರ ನಮ್ಮದು ಉಳಿ ಹೋಬಳಿ ದೂಗುರು ಗ್ರಾಮ, ನಮ್ಮದು ಒಂದು 4 ಕುಟುಂಬಗಳಿದ್ದಾವೆ. ಕೆಲವು ಕಾರಣಗಳಿರ್ತವೆ. ಈಗ ಕುಟುಂಬ ಅಂದಾಗ, ಊರು ಅಂದಾಗ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಎಲ್ಲೇ ಇದ್ದೇ ಇರ್ತವೆ. ಆ ಒಂದು ಕಾರಣಗಳಿಗಾಗಿ ಕೆಲವೊಂದು ಸಂದರ್ಭ ಗಲಾಟೆಗಳಾದವು. ಆ ಗಲಾಟೆಗಳಾದ ನಂತರದಲ್ಲಿ ನಮ್ಮ ಒಂದು 4 ಕುಟುಂಬಗಳನ್ನು ನಮ್ಮನ್ನು ಯಾವುದೇ ವಿಚಾರಕ್ಕೂ ಕರೆದಿರ್ತೀನಿ, ಯಾವುದಕ್ಕೂ ಸ್ಪಂದಿಸ್ತಾನೆ ನಮ್ಮನ್ನು ಗ್ರಾಮದಿಂದ ಬಹಿಷ್ಕಾರ ಹಾಕಿಬಿಟ್ರು. ಬಹಿಷ್ಕಾರ ಹಾಕಿ ಗ್ರಾಮ ವತಿಯಿಂದ ಒಂದು 65 ಮನೆ ಒಂದು ಈಡಿಗರ ಕುಟುಂಬ ನಮ್ಮದಿದೆ. ಆದೇಶ ಮಾಡಿದ್ರು. ಹೆಂಗೆ ಈ ನಮ್ಮೊಂದು 5 ಮನೆಯವ್ರನ್ನ ಬಿಟ್ಟು ಆ ಪಂಚಾಯತ್ಗೆ ಕರೆದಿಲ್ಲ ನಮ್ಮನ್ನು. ಆ 5 ಮನೆಯವ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಯಾರೂ ಮಾತಾಡಕೂಡ್ದು, ಅವ್ರ ಮನೆ ಕೆಲಸಕ್ಕೆ ಹೋಗಂಗಿಲ್ಲ, ಅವ್ರ ಶಾಲಾ ಮಕ್ಕಳ ಜೊತೆ ಮಾತಾಡೋಂಗಿಲ್ಲ, ಅಥವಾ ಏನೇ ಅವ್ರ ಜೊತೆ ಯಾವುದೇ ಸಂಪರ್ಕನೂ ಗ್ರಾಮದ ಯಾರೊಬ್ಬರು ಇಟ್ಕೊಳ್ಳೋಂಗಿಲ್ಲ. ಇಂಥ ಒಂದು ಕಟ್ಟುಪಾಡುಗಳನ್ನು ಮಾಡಿದರು. ನಂತರದಲ್ಲಿ ಗ್ರಾಮ ಸಮಿತಿಯಿಂದ ಕೆಲವರು ಅಕಸ್ಮಾತ್ ಒಪ್ಪು ತಪ್ಪಿ ಯಾರಾದರೂ ಒಬ್ಬರು ಮಾತಾಡಿದರೆ ಅವರಿಗೆ ಪತ್ತೆ ಹಚ್ಚಿ ಅವರಿಗೆ ದಂಡ ಹಾಕೋದು. ಎಷ್ಟು ದಂಡ ಹಾಕಿದ್ದಾರೆ ಇಲ್ಲಿವರೆಗೂ ನಿಮಗೆ? ಹೆಚ್ಚು ಕಡಿಮೆ ಅವರು 500-2,000 ಹಿಂಗೆಲ್ಲ ಹಾಕಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಆದರೆ ಅಲ್ಲಿ ಏನಾಗಿದೆ ಒಂದು ಸಮಸ್ಯೆ ಅಂತಂದರೆ, ಈಗ ನಮ್ಮದು ಒಂದು 5 ಮನೆಗಳನ್ನು ಯಾವುದೇ ಸಂಪರ್ಕಗಳಿಗೆ ಬಳಸ್ಕೊಳ್ದಿರೋದ್ರಿಂದ ಅಲ್ಲಿ ಯಾವುದೇ ಒಂದು ದಾಖಲೆಗಳನ್ನು ನಾವು ಸಂಗ್ರಹಿಸ್ಕೊಳ್ಳೋಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದರೆ ಯಾರೂ ನಮ್ಮ ಸಂಪರ್ಕದಲ್ಲಿ ಇರಲ್ಲ. ಅಕಸ್ಮಾತ್ ಯಾರಾದರೂ ನಮಗೆ ಪ್ರಯತ್ನ ಪಟ್ಟರೆ ಅಂಥವ್ರಿಗೆ ಬೇಕಾದಷ್ಟು ಕಠಿಣವಾಗಿರ್ತಕ್ಕಂಥ ಕಟ್ಟುಪಾಡುಗಳು ವಿಧಿಸಿರೋದ್ರಿಂದ ಅಧಿಕಾರಿಗಳಿಗೆ, ಸಚಿವರಿಗೆ, ಶಾಸಕರಿಗೆ ಎಲ್ಲ ಗಮನಕ್ಕೆ ಬಂದಿದೆ. ಈ ಸ್ಟೇಷನ್ನಿಗೆ ಕೊಟ್ಟಿದ್ದೀವಿ, ಅಲ್ಲಿಂದ ತಹಸೀಲ್ದಾರ್ ಆಫೀಸು ಎಲ್ಲದಕ್ಕೂ ಕೊಟ್ಟರು ಕೂಡ ಯಾವುದೇ ರೀತಿಯಲ್ಲಿ ಒಟ್ಟಿಗೆ ಬಂದಾಗ ಒಂದು ಸಮಾಧಾನ ಕೇಳಿ ಹೋಗ್ತಾರೆ, ಸರಿಪಡಿಸ್ಕೊಂಡು ಹೋಗ್ರಪ್ಪ ಅಂತ ಹೇಳ್ತಾರೆ. ಇಲ್ಲ ಸರ್, ನಾವು ಒಂದು ಬಹಿಷ್ಕಾರನೇ ಇಟ್ಟಿಲ್ಲ, ನ್ಯಾಯ ಬೇಕು. ನ್ಯಾಯ ಬೇಕು. ಅದರಲ್ಲೂ ಸೊರಬ ಕ್ಷೇತ್ರ ಬಂಗಾರಪ್ಪನವರು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಕರ್ನಾಟಕ ಗೊತ್ತಿದೆ, ಅಂಥ ಒಂದು ತವರು ಜಿಲ್ಲೆಯಲ್ಲಿ ಇಂಥ ಒಂದು ಅನಿಷ್ಟ ಪದ್ಧತಿಗಳು ಮುಂದುವರಿತಾ ಬಂದರೆ ತುಂಬ ನಿಜಕ್ಕೂ ಶೋಷಣೆ ಬರ್ತಕ್ಕಂಥ ವಿಚಾರ. ನಾಚಿಕೆಗೇಡಿನ ಕೆಲಸ ಸರ್ ಇದು ಆಗಬಾರ್ದು. ಅದು ರೀಸನ್ಸ್ಗಳು ಕುಟುಂಬದಲ್ಲಿ ಏನೇ ಇರಲಿ, ಆದರೆ ಯಾವುದೇ ಒಬ್ಬ ಕುಟುಂಬನ ಸಾಮಾಜಿಕ ಬಹಿಷ್ಕಾರ ಆಗ್ತಕ್ಕಂಥ ಅಧಿಕಾರ ಯಾವುದೇ ಒಬ್ಬ ಗ್ರಾಮ ಸಮಿತಿಗೂ ಇರೋದಿಲ್ಲ. ಅದು ಏನೇ ಇದ್ರೂ ಕಾನೂನು ಕ್ರಮ ಮತ್ತೊಂದು ಜರುಗಿಸ್ಕೊಬೋದು, ಅಥವಾ ಯಾವುದೇ ರೀತಿಯಲ್ಲಿ ಒಪ್ಪಂದ ಮಾಡಿ. ಆದರೆ ಬಹಿಷ್ಕಾರ ಆಗ್ತಕ್ಕಂಥ ಅನಿಷ್ಟ ಪದ್ಧತಿ ನಿರ್ಮೂಲನೆ ಆಗಬೇಕು. ಮಾನ್ಯ ಸಚಿವರುಗಳು ಇದ್ರ ಬಗ್ಗೆ ಕೂಡಲೇ ಗಮನ ಹರಿಸಿ ಯಾವುದೇ ಊರಿನಲ್ಲಿ ಏನೇ ಇದಿರಲಿ ಅಂಥ ಪದ್ಧತಿನ ಪಿಡುಗು ಬೇರೆ ಸಮೇತ ಕಿತ್ತಾಕಬೇಕು ಅಂತೇಳಿ ನಾವು ಸಚಿವರಲ್ಲಿ ಕೇಳ್ತಾ ಇದ್ದೀವಿ. ಇದಿಷ್ಟು ಬಹಿಷ್ಕಾರಕ್ಕೆ ಒಳಗಾಗಿರುವಂಥ ಕುಟುಂಬಸ್ಥರ ಅಳಲಾಗಿರುವಂಥದ್ದು. ಈ ರೀತಿಯ ನೀಚ ಕೆಲಸವನ್ನು, ನಾಚಿಕೆಗೇಡಿನ ಕೆಲಸಗಳು ಈಗಲೂ ನಡೀತಾ ಇದ್ದಾವೆ. ಹಾಗಾಗಿ ಸರ್ಕಾರಗಳು ಜೊತೆಗೆ ಜಿಲ್ಲಾಡಳಿತ ಕೂಡಲೇ ಗಮನವಹಿಸಿ ಏನು ಪಿಡುಗು ಇದೆ, ಬಹಿಷ್ಕಾರದಂಥ ಪಿಡುಗು ಇದೆ, ಇದನ್ನು ನಿರ್ಮೂಲನೆ ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಅಭಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸಾಮಾಜಿಕ ಅನಿಷ್ಟ ಪದ್ಧತಿಗಳು ಇಂದಿಗೂ ಜೀವಂತವಾಗಿರುವಂಥದ್ದು. ಬಹಿಷ್ಕಾರದಂಥ ಈ ಅನಿಷ್ಟ ಪದ್ಧತಿಗಳನ್ನು ತೊಲಗಿಸ್ಬೇಕು ಅಂತೇಳಿ ಅನೇಕ ಸರ್ಕಾರಗಳು ಕಾಯ್ದೆಗಳನ್ನು ತಂದರೂ ಇಲ್ಲಿಯವರೆಗೆ ಅವು ಜಾರಿಯಾಗ್ತಾ ಇಲ್ಲ. ಇದೇ ಈ ವಿಚಾರಕ್ಕೆ ಈಗ ಬಹಿಷ್ಕಾರದಂಥ ಅನಿಷ್ಟ ಪದ್ಧತಿ ಶಿಕ್ಷಣ ಸಚಿವರ ಊರಲ್ಲೇ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರ ಸ್ವಕ್ಷೇತ್ರ ಸೊರಬದಲ್ಲೇ ಅತಿ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಆ ಗ್ರಾಮಗಳ ಊರಿನ ಮುಖಂಡರು ಆ ಬಹಿಷ್ಕಾರದಿಂದ ಬೆಳೆಯುತ್ತಿರುವವರು ಈಗ ಆಗ್ರಹವನ್ನು ಮಾಡ್ತಿದ್ದಾರೆ. ನಮಗೆ ನ್ಯಾಯವನ್ನು ಕೊಡಿಸಿ ಅಂತೇಳಿ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಇಲ್ಲಿ ಸಾಕಷ್ಟು ಕುಟುಂಬಗಳು ಇರುವಂಥದ್ದು. ಎಲ್ಲ ಕುಟುಂಬಗಳಿಗೆ ಆ ಊರಿನಲ್ಲಿ ಜಮೀನಿನ ವ್ಯಾಜ್ಯಗಳಿಗಾಗಿ, ಬೇರೆ ಬೇರೆ ಕಾರಣಗಳಿಗಾಗಿ ಬಹಿಷ್ಕಾರಗಳನ್ನು ಹಾಕಿರುವಂಥದ್ದು. ಶಿಕ್ಷಣ ಸಚಿವರ ಸ್ವಕ್ಷೇತ್ರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರ ಸ್ವಕ್ಷೇತ್ರ ಸೊರಬ ತಾಲೂಕಿನಲ್ಲಿ ಬಹಿಷ್ಕಾರದಂಥ ಅನಿಷ್ಟ ಪದ್ಧತಿಗಳು ಸಾಕಷ್ಟು ತಲೆದೂರುತ್ತಿದ್ದಾವೆ. ಪ್ರತಿ ವರ್ಷಗಳು ಈ ರೀತಿಯ ಪ್ರತಿಭಟನೆಗಳಾಗ್ತವೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡ್ತಾರೆ, ಜಿಲ್ಲಾಡಳಿತಕ್ಕೆ ತಹಶೀಲ್ದಾರ್ಗಳಿಗೆ ಪ್ರತಿ ಸತಿ ಮನವಿಗಳು ಸಲ್ಲಿಸಿದ್ರು. ಈ ರೀತಿಯ ಅನಿಷ್ಟ ಪದ್ಧತಿಗಳು ಅಲ್ಲಿ ಜಾರಿ ಇರುವಂಥದ್ದು. ಹಾಗಾಗಿ ಸಾಕಷ್ಟು ಆಕ್ರೋಶವನ್ನು ಸರ್ಕಾರದ ವಿರುದ್ಧ, ಆಡಳಿತ ವ್ಯವಸ್ಥೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನಾನು ಇಲ್ಲಿ ಸಾಕಷ್ಟು ಜನರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನು ಸಮಸ್ಯೆ ಆಗ್ತದೆ, ಏನಕ್ಕೆ ನಿಮಗೆ ಬಹಿಷ್ಕಾರ ಆಗ್ತಿರೋದಂತ? ಸರ್, ನಮಗೆ ಬಹಿಷ್ಕಾರ ಆಗ್ತಾ ಇರೋದು ಅಂದರೆ, ಈ ನಮ್ಮ ತಂದೆಯರ ಕಾಲದಿಂದನೂ ಜಮೀನನ್ನು ಮಾಡ್ಕೊಂಡು ಬರ್ತಾಯಿದ್ರು. ಖಾತೆ ಕಾಲಮ್ನಲ್ಲಿ ದೇವ್ರ ಹೆಸರು ಬರ್ತಾ ಇದೆ ಆ ಜಮೀನಿನಲ್ಲಿ. ಆ ಜಮೀನು ದೇವ್ರ ಜಮೀನು ಬಿಟ್ಕೊಡಿ ಅಂತ ಹೇಳಿ ಗ್ರಾಮಸ್ಥರು ನಮಗೆ ಬಲಾತ್ಕಾರವಾಗಿ ಹಿಂಸೆ ಕೊಡ್ತಾ ಇದ್ರು. ನಾವು ಮನೆಗಳಿಗೆ ಬಹಿಷ್ಕಾರ ಆಗಿರೋದು ಯಾವ ಊರು? ನಮ್ಮದು ಸೊರಬ ತಾಲೂಕು ಕುದುರೆಗಣೆ ಗ್ರಾಮ ಪಂಚಾಯತಿ ಬಂದು ತವನಂದಿ, ಶಿವಮೊಗ್ಗ ಡಿಸ್ಟಿಕ್ಕು. ಕುದುರೆಗಣೆ ಗ್ರಾಮದಲ್ಲಿ ಈ ಥರ ಬಹಿಷ್ಕಾರವಾಗಿ ನಮಗೆ 5 ವರ್ಷ ಆಗಿದೆ ಬಹಿಷ್ಕಾರ ಹಾಕಿ. ನಾವು ಮಾನ್ಯ ಸಚಿವರ ಹತ್ರನೂ ಹೋಗಿ ಮನವಿ ಸಲ್ಲಿಸಿ ಬಂದಿವಿ. ಸಚಿವರು ಡಿ ಸಿ ಅವರಿಗೆ ಹೇಳಿ ನಾನು ಅದನ್ನು ಸರಿಪಡಿಸ್ತೇನೆ ಅಂತ ಹೇಳಿದರು. 1 ವರ್ಷ ಆಯಿತು, ಅವರು ಇನ್ನೂ ಸರಿಪಡಿಸ್ನಲ್ಲ. ಎಸ್ ಬಿ ಅವರ ಹತ್ರನೂ ಹೋಗಿ ಮನವಿ ಸಲ್ಲಿಸಿದ್ದೀವಿ, ಅವ್ರ ಗಮನಕ್ಕೂ ತಂದ್ವಿ. ಅವರು ಸಹ ಅವ್ರಿಗೆ ಕೊಟ್ಟಾಗ ಒಂದು ಊರಿಗೆ ಬಂದು ಸ್ವಲ್ಪ ಅಧಿಕಾರಿಗಳು ಬಂದು ಕೇಳಿ ತಪ್ಪನ್ನು ಹಿಡಿದು ಇನ್ಮೇಲೆ ಮಾಡಬೇಡ್ರಿ ಅಂತಲೂ ಹೇಳಿದರು. ಅದಕ್ಕೆ ಗ್ರಾಮಸ್ಥರು ಒಪ್ಕೊಂಡ್ರು. ಅಷ್ಟರ ಮೇಲೆ ಅವ್ರು ಬಂದು ಹೇಳಿದ ಮೇಲೆ ಮತ್ತು ಅದೇ ಥರ ಕಂಟಿನ್ಯೂ ಮಾಡಿದರು. ಮತ್ತು ಜಿಲ್ಲಾ ಅಧಿಕಾರಿ ಅವರಿಗೂ ಮನವಿ ತಂದು ಕೊಟ್ಟು ಹೋದ್ವಿ. ಜಿಲ್ಲಾ ಅಧಿಕಾರಿ ಅವರು ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿದ್ರು. 7 ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿದ್ದಾರೆ. ಆ ಜಮೀನಿನಲ್ಲಿರೋದು 1 ಕುಟುಂಬ. ನಮ್ಮ ಒಂದೇ ಕುಟುಂಬ ಅಂತ 7 ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿದ್ದಾರೆ ಸರ್.
ಆಮೇಲೆ ನಾವು ಇಷ್ಟೆಲ್ಲ ಮಾಡಿ ಎಲ್ಲ ಅಧಿಕಾರಿಗಳಿಗೂ 2-3 ಸರಿ ಮನವಿ ಸಲ್ಲಿಸಿದ್ದೀವಿ ನಮ್ಮ ಅರ್ಜಿಯನ್ನು. ಯಾರೂ ಸಹ ನಮಗೆ ಇದುವರೆಗೂ ನಮಗೆ ಯಾವ ಒಂದು ಫಲನೂ ದೊರಕಿಲ್ಲ, ನಮಗೆ ಯಾವ ನ್ಯಾಯನೂ ಕೊಡಿಸಿಲ್ಲ. ಅಮ್ಮ, ನಿಮಗೆ ಏನಕ್ಕೆ ಬಹಿಷ್ಕಾರ ಹಾಕಿರೋದು? ನಮಗೂ ಗದ್ದೆ ಬಗ್ಗೆ ಇದೇ ಗದ್ದೆ, ಒಂದೇ ಊರೆಲ್ಲ ಒಂದೇ ಕುಟುಂಬ, ನಮ್ಮದೇ ಗದ್ದೆ, ಕುಟುಂಬಗಳು 7 ಕುಟುಂಬ. ಏನೇನು ಸಮಸ್ಯೆ ಮಾಡ್ತಾರಮ್ಮ? ಸಮಸ್ಯೆ ಶಾಲೆ ಮಕ್ಕಳು ಮಾತಾಡಂಗಿಲ್ಲ, ನಮ್ಮ ಮಕ್ಕಳು ಅವ್ರ ಕೈ ಮಾತಾಡಂಗಿಲ್ಲ, ಅವ್ರ ಮಕ್ಕಳು ನಮ್ಮ ಕೈ ಮಾತಾಡ, ದೇವಸ್ಥಾನಕ್ಕೆ ಕಣ್ಕಾಯಿ ಹೋಗಂಗಿಲ್ಲ, ಏತಕ್ಕೂ ಹೋಗಂಗಿಲ್ಲ, ಮಾತಾಡಂಗಿಲ್ಲ. ಯಾರು ಒಂದು ಸೊನ್ನೆ ಸೂಕ್ಷ್ಮ ಮಾಡಿದ್ರು ಅಂದರೆ ಅವರಿಗೆ 5,000 10,000 ದಂಡ. ಯಾರು ಹಾಕೋದು ಇದನ್ನ? ಊರನ್ನೋರು, ಗ್ರಾಮನದವರು. ಹಾಂ, ಆ ಥರ ಮಾಡ್ತಾರೆ. ಸಮಸ್ಯೆ ಆಗ್ತಿದೆ ನಿಮ್ಗೆ? ಭಾಳ ಸಮಸ್ಯೆ. ನಾವು ಇದ್ದದ್ದೇ 7 ಲೆಕ್ಕ ಆಗಿತ್ತು ನೋಡ್ರಿ. ಆ ನಮೂನಿ ನಮಗೆ ಕಿಳ್ಕೋತ್ರ ಕೊಡ್ತಾ ಇದ್ದಾರೆ. ನೀವು ಎಷ್ಟು ಜನ ಇದ್ದಾರಮ್ಮ ಅವರು? 7 ಕುಟುಂಬ, 7 ಕುಟುಂಬಕ್ಕೂ ಅದೇ ಥರ ಮಾಡ್ಯಾರ. ನಮ್ಮ ಸಲುವಾಗಿ ಅವರಿಗೂ ಹಿಂಸೆ ಕೊಟ್ಟಾರ. ಯಾರ ಜೊತೆನೂ ಮಾತಾಡಬಾರ್ದು, ಮಾತಾಡಬಾರ್ದು. ನೀರು ಬಿಡೋಂಗೆ ಹೇಳಿದ್ರೆ ಅವನು ಹೊಡಿತಾರೆ, ಅವನು ಹೊಡೆದು ದಂಡ ಹಾಕ್ತಾರೆ. ನಮ್ಮ ಕೈ ಮಾತಾಡಬೇಡ್ರಿ ನೀವು ಅಂತ ಅವನು ಇದು ಮಾಡ್ತಾನೆ. ಊರಿನವ್ರ ಜೊತೆ ಯಾರು ಮಾತಾಡಬಾರ್ದಂತೆ, ಮಾತಾಡಬಾರ್ದು, ಹಿಂಗೆ ಬೈಯದ ಮಾಡ್ತಾರೆ. ನಮಗೂ ಹೆಂಗಸ್ರಿ ದಂಡ ಹಾಕ್ತಾರೆ 15,000 ರೂಪಾಯಿ. ಎಷ್ಟು ವರ್ಷ ಆಯ್ತು ಸರ್ ಹಿಂಗೆ? 4ರಿಂದ 5 ವರ್ಷ ಆಯ್ತು ಸರ್. 4ರಿಂದ 5 ವರ್ಷ ಆಯ್ತು ಈ ರೀತಿ ಮಾಡೋದು. ನಮ್ಮನೆ ಯಾರ ಶವ ಆದರೆ ಅವ್ರು ಬರೋಂಗಿಲ್ಲ, ಅವ್ರ ಮನೆ ಶವ ಆದ್ರೆ ನಾವು ಹೋಗಂಗಿಲ್ಲ. ಆ ರೀತಿ ಒಂದು ಕಂಡೀಷನ್ ಮಾಡ್ಯಾರ. ಆಮೇಲೆ ನಮ್ಮ ಜೊತೆ ಯಾರೋ ಕದ್ದು ಮುಚ್ಚಿ 1-2 ಮಾತಾಡಿದ್ರೆ ಅವ್ರಿಗೆ ಗೊತ್ತಾದರೆ ಅವರಿಗೆ 10,000 ರೂಪಾಯಿ ದಂಡ, ಹಿಡಿದು ಕೊಟ್ಟವನಿಗೆ 5,000 ರೂಪಾಯಿ ಬಹುಮಾನ. ಈ ರೀತಿಯಾಗಿ ನಡೆಸ್ತಾ ಇದ್ದಾರೆ ಕಾರ್ಬಾರ್. ಮೇನ್ ರೀಸನ್ ಏನು ಇದಕ್ಕೆ? ಏನು ಕಾರಣ ನಿಮಗೆ? ಇದು ರೀತಿ ನಮ್ಮ ಜಮೀನು, ಅದು ಜಮೀನು 58 ವರ್ಷದಿಂದ ನಮ್ಮ ತಂದೆಯವರು ನಮ್ಮ ಅಜ್ಜಾರ ಕಾಲದಿಂದ ಮಾಡ್ತಾ ಬಂದಿದ್ರು. ಅದು ಈಗ ಅದು ಕೋರ್ಟ್ನಲ್ಲಿದೆ, ಅದು ಕೋರ್ಟ್ನಲ್ಲಿ ಆಲ್ರೆಡಿ ನಡೀತಾ ಇದೆ. ಕಾನೂನು ಹೆಂಗೆ ಇದೆ ಹಾಗೆ ನಾವು ನಡ್ಕೊತೇವೆ. ಆದರೆ ಈ ಮಧ್ಯದಲ್ಲಿ ಅವರು ಬಹಿಷ್ಕಾರ ಹಾಕ್ಯಾರ. ನಮ್ಮ ಜಮೀನು ಕೋರ್ಟ್ನೊಳಗೆ ತೀರ್ಮಾನ ಆಗಲ್ಲವ್ರಿಗೆ ಅದನ್ನ ಬಿಟ್ಟು ಬಿಡ್ರಿ, ದೇವಸ್ಥಾನಕ್ಕೆ ಬಿಟ್ಟು ನಮ್ಮ ಜೊತೆ ಕೈ ಜೋಡ್ತೀರಿ. ಊರಲ್ಲಿ ಓಡಾಡ್ಬೋದಾ? ರೋಡು ನೀರು ಅದಕ್ಕೆ ತೊಂದರೆ ಇಲ್ಲ. ನೀರಿಗೂ ತೊಂದರೆ ಕೊಟ್ಟಿದ್ರು ಒಂದು ಸರಿ. ಅದರದ್ದೆಲ್ಲ ನಾವು ಮೊಬೈಲ್ ರೆಕಾರ್ಡ್ ಮಾಡ್ಕೊಂಡೇವೆ. ಈ ನೀರುಗಂಟಿ ಹತ್ರ ಅವ್ರಿಗೆ ನೀರು ಬರಬೇಡ ಅಂತೇಳಿ ಅವ್ರಿಗೆ ಅವ್ನಿಗೆ ಜೋರು ಮಾಡಿದ್ದು. ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಹಣಕಾಯಿ ಮಾಡ್ಸಂಗಿಲ್ಲ, ಯಾರ ಜೊತೆಗೆ ಮಾತಾಡೋಂಗಿಲ್ಲ. ಈ ರೀತಿ ಸಮಸ್ಯೆ ಆಗ್ತಾಯಿದೆ. ಹಾಂ, ಆದರೆ ಗ್ರಾಮ ಸಮಿತಿಯಿಂದ ಒಬ್ಬ ಕುಟುಂಬಗಳನ್ನು ಬಹಿಷ್ಕಾರ ಹಾಕ್ತಕ್ಕಂಥ ಅಧಿಕಾರ ಅವರಿಗೆ ಯಾವುದಕ್ಕೂ ಬರಲ್ಲ. ಅದರಲ್ಲೂ ಸೊರಬ ಕ್ಷೇತ್ರ ನಮ್ಮದು ಉಳಿ ಹೋಬಳಿ ದೂಗೂರು ಗ್ರಾಮ. ನಮ್ಮದು ಒಂದು 4 ಕುಟುಂಬಗಳಿದ್ದಾವೆ. ಕೆಲವು ಕಾರಣಗಳಿರ್ತವೆ. ಈಗ ಕುಟುಂಬ ಅಂದಾಗ, ಊರು ಅಂದಾಗ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಎಲ್ಲ ಇದ್ದೇ ಇರ್ತವೆ. ಆ ಒಂದು ಕಾರಣಗಳಿಗಾಗಿ ಕೆಲವೊಂದು ಸಂದರ್ಭ ಗಲಾಟೆಗಳಾದವು. ಆ ಗಲಾಟೆಗಳಾದ ನಂತರದಲ್ಲಿ ನಮ್ಮ ಒಂದು 4 ಕುಟುಂಬಗಳನ್ನು ನಮ್ಮನ್ನು ಯಾವುದೇ ವಿಚಾರಕ್ಕೂ ಕರೆದಿರ್ತೀನಿ, ಯಾವುದಕ್ಕೂ ಸ್ಪಂದಿಸ್ತಾನೆ ನಮ್ಮನ್ನು ಗ್ರಾಮದಿಂದ ಬಹಿಷ್ಕಾರ ಹಾಕಿಬಿಟ್ರು. ಬಹಿಷ್ಕಾರ ಹಾಕಿ ಗ್ರಾಮ ವತಿಯಿಂದ ಒಂದು 65 ಮನೆ ಒಂದು ಈಡಿಗರ ಕುಟುಂಬ ನಮ್ಮದಿದೆ. ಆದೇಶ ಮಾಡಿದ್ರು. ಹೆಂಗೆ ಈ ನಮ್ಮೊಂದು 5 ಮನೆಯವ್ರನ್ನ ಬಿಟ್ಟು ಆ ಪಂಚಾಯತ್ಗೆ ಕರೆದಿಲ್ಲ ನಮ್ಮನ್ನು. ಆ 5 ಮನೆಯವ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಯಾರೂ ಮಾತಾಡಕೂಡ್ದು, ಅವ್ರ ಮನೆ ಕೆಲಸಕ್ಕೆ ಹೋಗಂಗಿಲ್ಲ, ಅವ್ರ ಶಾಲಾ ಮಕ್ಕಳ ಜೊತೆ ಮಾತಾಡೋಂಗಿಲ್ಲ, ಅಥವಾ ಏನೇ ಅವ್ರ ಜೊತೆ ಯಾವುದೇ ಸಂಪರ್ಕನೂ ಗ್ರಾಮದ ಯಾರೊಬ್ಬರು ಇಟ್ಕೊಳ್ಳೋಂಗಿಲ್ಲ. ಇಂಥ ಒಂದು ಕಟ್ಟುಪಾಡುಗಳನ್ನು ಮಾಡಿದರು. ನಂತರದಲ್ಲಿ ಗ್ರಾಮ ಸಮಿತಿಯಿಂದ ಕೆಲವರು ಅಕಸ್ಮಾತ್ ಒಪ್ಪು ತಪ್ಪಿ ಯಾರಾದರೂ ಒಬ್ಬರು ಮಾತಾಡಿದರೆ ಅವರಿಗೆ ಪತ್ತೆ ಹಚ್ಚಿ ಅವರಿಗೆ ದಂಡ ಹಾಕೋದು. ದಂಡ ಹಾಕಿದ್ದಾರೆ ಇಲ್ಲಿವರೆಗೂ? ಹೆಚ್ಚು ಕಡಿಮೆ ಅವರು 500-2,000 ಹಿಂಗೆಲ್ಲ ಹಾಕಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಆದರೆ ಅಲ್ಲಿ ಏನಾಗಿದೆ ಒಂದು ಸಮಸ್ಯೆ ಅಂತಂದರೆ, ಈಗ ನಮ್ಮದು ಒಂದು 5 ಮನೆಗಳನ್ನು ಯಾವುದೇ ಸಂಪರ್ಕಗಳಿಗೆ ಬಳಸ್ಕೊಳ್ದಿರೋದ್ರಿಂದ ಅಲ್ಲಿ ಯಾವುದೇ ಒಂದು ದಾಖಲೆಗಳನ್ನು ನಾವು ಸಂಗ್ರಹಿಸ್ಕೊಳ್ಳೋಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದರೆ ಯಾರೂ ನಮ್ಮ ಸಂಪರ್ಕದಲ್ಲಿ ಇರಲ್ಲ. ಅಕಸ್ಮಾತ್ ಯಾರಾದರೂ ನಮಗೆ ಪ್ರಯತ್ನ ಪಟ್ಟರೆ ಅಂಥವ್ರಿಗೆ ಬೇಕಾದಷ್ಟು ಕಠಿಣವಾಗಿರ್ತಕ್ಕಂಥ ಕಟ್ಟುಪಾಡುಗಳು ವಿಧಿಸಿರೋದ್ರಿಂದ ಅಧಿಕಾರಿಗಳಿಗೆ, ಸಚಿವರಿಗೆ, ಶಾಸಕರಿಗೆ ಎಲ್ಲ ಗಮನಕ್ಕೆ ಬಂದಿದೆ. ಈ ಸ್ಟೇಷನ್ನಿಗೆ ಕೊಟ್ಟಿದ್ದೀವಿ, ಅಲ್ಲಿಂದ ತಹಸೀಲ್ದಾರ್ ಆಫೀಸು ಎಲ್ಲದಕ್ಕೂ ಕೊಟ್ಟರು ಕೂಡ ಯಾವುದೇ ರೀತಿಯಲ್ಲಿ ಒಟ್ಟಿಗೆ ಬಂದಾಗ ಒಂದು ಸಮಾಧಾನ ಕೇಳಿ ಹೋಗ್ತಾರೆ, ಸರಿಪಡಿಸ್ಕೊಂಡು ಹೋಗ್ರಪ್ಪ ಅಂತ ಹೇಳ್ತಾರೆ. ಇಲ್ಲ ಸರ್, ನಾವು ಒಂದು ಬಹಿಷ್ಕಾರನೇ ಇಟ್ಟಿಲ್ಲ, ನ್ಯಾಯ ಬೇಕು. ಅದರಲ್ಲೂ ಸೊರಬ ಕ್ಷೇತ್ರ ಬಂಗಾರಪ್ಪನವರು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಕೊರೋನಾಗೆಲ್ಲ ಗೊತ್ತಿದೆ, ಅಂಥ ಒಂದು ತವರು ಜಿಲ್ಲೆಯಲ್ಲಿ ಇಂಥ ಒಂದು ಅನಿಷ್ಟ ಪದ್ಧತಿಗಳು ಮುಂದುವರಿತಾ ಬಂದರೆ ತುಂಬ ನಿಜಕ್ಕೂ ಶೋಷಣೆ ಬರ್ತಕ್ಕಂಥ ವಿಚಾರ. ನಾಚಿಕೆಗೇಡಿನ ಕೆಲಸ ಸರ್ ಇದು ಆಗಬಾರ್ದು. ಅದು ರೀಸನ್ಸ್ಗಳು ಕುಟುಂಬದಲ್ಲಿ ಏನೇ ಇರಲಿ, ಆದರೆ ಯಾವುದೇ ಒಬ್ಬ ಕುಟುಂಬನ ಸಾಮಾಜಿಕ ಬಹಿಷ್ಕಾರ ಆಗ್ತಕ್ಕಂಥ ಅಧಿಕಾರ ಯಾವುದೇ ಒಬ್ಬ ಗ್ರಾಮ ಸಮಿತಿಗೂ ಇರೋದಿಲ್ಲ. ಅದು ಏನೇ ಇದ್ರೂ ಕಾನೂನು ಕ್ರಮ ಮತ್ತೊಂದು ಜರುಗಿಸ್ಕೊಬೋದು, ಅಥವಾ ಯಾವುದೇ ರೀತಿಯಲ್ಲಿ ಒಪ್ಪಂದ ಮಾಡಿ. ಆದರೆ ಬಹಿಷ್ಕಾರ ಆಗ್ತಕ್ಕಂಥ ಅನಿಷ್ಟ ಪದ್ಧತಿ ನಿರ್ಮೂಲನೆ ಆಗಬೇಕು. ಮಾನ್ಯ ಸಚಿವರುಗಳು ಇದ್ರ ಬಗ್ಗೆ ಕೂಡಲೇ ಗಮನ ಹರಿಸಿ ಯಾವುದೇ ಊರಿನಲ್ಲಿ ಏನೇ ಇದಿರಲಿ ಅಂಥ ಪದ್ಧತಿನ ಪಿಡುಗು ಬೇರೆ ಸಮೇತ ಕಿತ್ತಾಕಬೇಕು ಅಂತೇಳಿ ನಾವು ಸಚಿವರಲ್ಲಿ ಕೇಳ್ತಾ ಇದ್ದೀವಿ. ಇದಿಷ್ಟು ಬಹಿಷ್ಕಾರಕ್ಕೆ ಒಳಗಾಗಿರುವಂಥ ಕುಟುಂಬಸ್ಥರ ಅಳಲಾಗಿರುವಂಥದ್ದು. ಈ ರೀತಿಯ ನೀಚ ಕೆಲಸವನ್ನು, ನಾಚಿಕೆಗೇಡಿನ ಕೆಲಸಗಳು ಈಗಲೂ ನಡೀತಾ ಇದ್ದಾವೆ. ಹಾಗಾಗಿ ಸರ್ಕಾರಗಳು ಜೊತೆಗೆ ಜಿಲ್ಲಾಡಳಿತ ಕೂಡಲೇ ಗಮನವಹಿಸಿ ಏನು ಪಿಡುಗು ಇದೆ, ಬಹಿಷ್ಕಾರದಂಥ ಪಿಡುಗು ಇದೆ, ಇದನ್ನು ನಿರ್ಮೂಲನೆ ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಅಭಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.